ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಶನಿವಾರದ ವ್ಲಾಗ್ ಇದು. ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಶನಿವಾರ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು. ಎಲ್ಲ ವಾರಕ್ಕಿಂತ ಶನಿವಾರ ನಮಗೆ ವಿಶೇಷವಾಗಿರುತ್ತೆ. ನಮ್ಮ ಮನೆ ದೇವ್ರ ಆಂಜನೇಯ ಸ್ವಾಮಿಗೆ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡ್ಕೋತೀವಿ. ಎಲ್ಲ ದಿನಗಳಿಗಿಂತ ಶನಿವಾರ 1 ಅವರ್ ಬೇಗನೆ ಎದ್ಬಿಡ್ತೀವಿ. ಎದ್ದಿದ ತಕ್ಷಣವೇ ನಾನು ತಲೆಗೆ ಹಾಕೊಳ್ಳೋ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ತಲೆಗೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡೆ. ನಾನು ಸ್ನಾನ ಮಾಡೋದು ಎಲ್ಲ ಕೆಲಸ ಆದಮೇಲೆ ಮಾಡ್ಕೊಳ್ಳೋದು ಸ್ನಾನನ. ಅಲ್ಲಿಗೆ 1 ಅವರ್ 1.5 ಅವರ್ ಆಗುತ್ತೆ. ಸೊ ಅಲ್ಲಿಗೆ ಸರಿ ಹೋಗುತ್ತೆ. ಜಾಸ್ತಿ ಹೊತ್ತು ಹಾಗೆ ಬಿಡೋವಾಗಿಲ್ಲ ಎಣ್ಣೆ ಹಾಕಿ. ನಂತರ ನಾನು ನಮ್ಮ ಹಸ್ಬೆಂಡ್ಗೆ ತಲೆಗೆ ಎಣ್ಣೆ ಹಚ್ಚಿ ಅವ್ರಿಗೆ ಸ್ವಲ್ಪ ಹೆಡ್ ಮಸಾಜ್ ಮಾಡ್ತಾಯಿದ್ದೀನಿ. ವೀಕ್ಲಿ ಒಂದ್ಸಲ ಈ ಥರ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ತಲೆಗೆ ಎಣ್ಣೆ ಹಚ್ಕೊಂಡು ಅವತ್ತಿನ ದಿನ ಸ್ನಾನ ಮಾಡಿದ ದಿನ ನಿಮ್ಮ ಬಾಡಿನಲ್ಲೆಲ್ಲ ಏನೇನು ಚೇಂಜಸ್ ಆಗುತ್ತೆ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿ. ತುಂಬ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ನಮ್ಮ ಬಾಡಿಗೆ. ನಂತರ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಮನೆ ಎಷ್ಟು ಕ್ಲೀನಾಗಿರುತ್ತೋ ನಮ್ಮ ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದು ಬಂದಳು. ಅವಳಿಗೂ ಕೂಡ ತಲೆಗೆ ಎಣ್ಣೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿದೆ. ಇದೊಂದು ಮೋಪ್ ಟಬ್ನ ತರಿಸ್ಕೊಂಡೆ ನಾನು. ನೆಲ ಒರೆಸೋಕ್ಕೆಲ್ಲ ಅರ್ಧ ಗಂಟೆ ಟೈಮ್ ಬೇಕಾಗಿತ್ತು. ಇದನ್ನು ತರಿಸ್ಕೊಂಡ್ಮೇಲೆ ಒಂದು 10-15 ನಿಮಿಷಕ್ಕೆ ನೆಲ ಒರೆಸಿದ್ದು ಮುಗಿಯುತ್ತೆ. ಹಾರ್ಡ್ ವರ್ಕ್ನ ಸ್ಮಾರ್ಟಾಗಿ ಮಾಡಿಕೊಂಡೆ ಅನ್ನಿಸ್ತಾ ಇತ್ತು ನನಗೆ. ಎಲ್ಲರೂ ಸ್ನಾನ ಮುಗಿಸ್ಕೊಂಡ್ವಿ. ಮಕ್ಕಳದು ಎಲ್ಲ ಸ್ನಾನ ಮುಗೀತು. ನಮ್ಮ ಹಸ್ಬೆಂಡು ಪೂಜೆ ಎಲ್ಲ ಮಾಡಿಕೊಂಡ್ರು. ನಾನಿನ್ನೂ ಪೂಜೆ ಎಲ್ಲ ಮಾಡ್ತಾಯಿಲ್ಲ. ಯಾಕೆಂದರೆ ಪೂಜೆ ಮಾಡೋಕ್ಕೆ ಹೋದಾಗೆಲ್ಲ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಪಾಪು ಅಳೋದು ಎಲ್ಲ ಮಾಡ್ತಾ ಇರ್ತಾಳೆ. ಸೊ ನಮ್ಮ ಹಸ್ಬೆಂಡೇ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ರು. ಟಿಫನ್ನಿಗೆ ತುಂಬ ಸಿಂಪಲ್ಲಾಗಿ ಮೊಸರನ್ನ ಒಗ್ಗರಣೆ ಮಾಡ್ಕೊಂಡಿದ್ವಿ. ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಬೆಳಗ್ಗೆನೇ ಅಳಸಂಡೆ ಕಾಳು ಸ್ವಲ್ಪ, ಹುರುಳಿಕಾಳು ಸ್ವಲ್ಪ ತೊಗೊಂಡು ಅದಕ್ಕೆ ಬಿಸಿನೀರು ಹಾಕಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ನೋಡಿ ಸ್ವಲ್ಪ ನೆನ್ಕೊಂಡಿದೆ. ಇವಾಗ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು 2 ವಿಜಿಲ್ ಕೂಗಿಸ್ಕೊತೀನಿ. ಇವತ್ತು ನಾನು ಹಲಸಿನಕಾಯಿ ತರಿಸ್ಕೊಂಡಿದ್ದೀನಿ ಬಸ್ಸಾರು ಮಾಡೋಣ ಅಂತ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಇದು. ಈ ಚಳಿಗಾಲಕ್ಕಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೀಸನ್ನಲ್ಲಿ ಏನೇನು ಸಿಗುತ್ತೆ ತರಕಾರಿಗಳೆಲ್ಲ ಅದನ್ನು ಬಳಸ್ಕೊಂಡು ನಾವು ಅಡುಗೆ ಮಾಡೋದ್ರಿಂದ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಬೇಕಂದಾಗ ಸಿಗೋದಿಲ್ಲ. ಇದು ಇದ್ದಾಗ ತರಿಸ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. 2 ವಿಜಿಲ್ ಕೂಗಿಸ್ದೆ ಕಾಳನ್ನ. ಇದ್ರ ಜೊತೆ ನಾನು ಹಚ್ಚಿಟ್ಕೊಂಡಿರೋ ಹಲಸಿನಕಾಯಿನ ಸೇರಿಸ್ಕೊಂಡು 2 ಟೊಮೆಟೊನ ಮಧ್ಯಕ್ಕೆ ಕಟ್ ಮಾಡಿ ಒಳಗಡೆ ಏನಾದರೂ ಇದ್ದರೆ ನೋಡಿ ಅದನ್ನು ಕೂಡ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ.
ಇದನ್ನು ನಾನು ಕುಕ್ಕರ್ ಮುಚ್ಚದೇ ಇರೋಂಗೆ ಹಂಗೆ ಬೇಯಿಸ್ಕೊತಾ ಇದ್ದೀನಿ, ಬೇಗ ಬೆಂದ್ಕೊಂಬಿಡುತ್ತೆ. ನಂತರ ಈ ಕಡೆ ಸಾಂಬಾರಿಗೆಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು 10 ಕಾಳಷ್ಟು ಮೆಂತ್ಯ, ಒಂದು 5-6 ಮೆಣಸು, 1 ಸ್ಪೂನಷ್ಟು ಜೀರಿಗೆ ತೊಗೊಂಡು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ನಂತರ ನಾನು ಖಾರಕ್ಕೆ ಅನುಗುಣವಾಗಿ ಖಾರ ಮೆಣಸಿನ್ಕಾಯಿ ಸ್ವಲ್ಪ, ಕಲರ್ಗೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಎತ್ಕೊಂಡೆ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಕರಿಬೇವಿನ ಸೊಪ್ಪು ಸ್ವಲ್ಪ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ. ಅಷ್ಟೊತ್ತಿಗೆ ಕಾಳು ಜೊತೆ ಹಲಸಿನಕಾಯಿ ಟೊಮೆಟೊ ಎಲ್ಲ ಹಾಕಿದ್ನಲ್ಲ, ಚೆನ್ನಾಗಿ ಬೆಂದ್ಕೊಂಡಿತ್ತು. ಬೇಯಿಸಿರೋ ಕಾಳು ಸ್ವಲ್ಪ ಟೊಮೆಟೊ ಎತ್ಕೊಂಡು ಇಟ್ಕೊಂಡೆ, ಅದನ್ನು ರುಬ್ಬೋಕೆ ಹಾಕಬೇಕು. ನಂತರ ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ, ಕಾಳಿಂದ ನೀರನ್ನ ಬಸ್ಕೋತಾ ಇದ್ದೀನಿ. ಈ ಬೇಯಿಸಿರೋ ಕಾಳಲ್ಲಿ ನೀರೆಲ್ಲ ಹೋದ್ಮೇಲೆ ಅದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋದಿದೆ. ನಂತರ ನಾನು ಮಿಕ್ಸಿ ಜಾರ್ಗೆ ಹುರ್ಕೊಂಡು ಏನೇನು ಹಾಕ್ಕೊಂಡಿದ್ದೆ ಅದ್ರ ಜೊತೆ ಕಾಳು ಸ್ವಲ್ಪ, ಬೇಯಿಸಿರೋ ಟೊಮೆಟೊ, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನಂತರ ನಾನು ಕಾಳುಗಳು ಮತ್ತು ಹಲಸಿನಕಾಯಿ ಬೇಯಿಸ್ಕೊಂಡಿರೋ ನೀರಿಗೆ ರುಬ್ಬಿರೋ ಅಂಥ ಮಸಾಲಾನ ಸೇರಿಸ್ಕೊಂಡು ಅದು ರುಚಿಗೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು, ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತಾಯಿತ್ತು, ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದು ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ರುಚಿಯಾದ ಒಂದು ಬಸ್ಸಾರು ರೆಡಿಯಾಗಿಬಿಡುತ್ತೆ. ಇದ್ರ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಒಬ್ಬಟ್ಟು ಸಾಂಬಾರು ಯಾವ ರೀತಿ ತಿಂತೀರಾ ಅದ್ರ ಥರ ಫೀಲ್ ಆಗ್ತಿರುತ್ತೆ, ಅಷ್ಟು ರುಚಿ ಇರುತ್ತೆ. ಈ ಟೈಮಲ್ಲಿ ನಿಮಗೆ ನೀರು ಎಷ್ಟು ಬೇಕೋ ಆ್ಯಡ್ ಮಾಡ್ಕೋಬೋದು. ನಂತರ ಕಾಳು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿ ಬಿಸಿ ಇಟ್ಕೊಂಡು ಒಂದು 3 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಒಂದು 4-5 ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಈರುಳ್ಳಿದು ಬೇಯಿಸಿರೋ ಕಾಳು ಮತ್ತು ಹಲಸಿನಕಾಯಿ ಬಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಜೊತೆ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಈ ಕಡೆ ಸಾಂಬಾರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ರೆಡಿ ಆಯಿತು, ಆಫ್ ಮಾಡಿ ಒಂದು ಕಡೆ ಇಟ್ಕೊಂಬಿಡೋಣ. ಇದ್ರ ಜೊತೆ ಮುದ್ದೆ ಮಾಡ್ಕೋತಾ ಇದ್ದೀನಿ. ಈ ಕಡೆ ನಾನು ಕಾಳು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಕಾಯಿ ತುರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ಕೂಡ ರೆಡಿಯಾಗಿಬಿಡುತ್ತೆ. ಈ ಪಲ್ಯ ತಿನ್ನೋವಾಗ ಮೇನ್ ರುಚಿ ಸಿಗೋದು ನಮಗೆ ಆ ಈರುಳ್ಳಿ, ಹಲಸಿನಕಾಯಿ, ಹಸಿ ಕಾಯಿ ತುರಿ. ಪಲ್ಯ ರೆಡಿ ಆಯಿತು, ಮುದ್ದೆ ಕೂಡ ರೆಡಿ ಆಯಿತು. ಈ ಬಸ್ಸಾರು ಮಾಡೋವಾಗ ಸ್ವಲ್ಪ ಟೈಮ್ ಆಗಿಬಿಡುತ್ತೆ, ಯಾಕೆಂದರೆ ಎಲ್ಲ ಹಚ್ಕೊಂಡು ಮಸಾಲೆ ಎಲ್ಲ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಬಸ್ಸಾರು ಮಾಡಬೇಕು ಅಂದರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.